Solve system of linear equation using matrix method. ಸೊ ಯಾವತ್ತಿದ್ರು ನೀವು ಸಾಲ್ವ್ ಮಾಡೋದಕ್ಕಿಂತ ಮೊದಲಾಗಿ ax ಪ್ಲಸ್ ಬಿ ವೈ ಇಸ್ ಇಕ್ವಲ್ ಟು ಸಿ ಫಾರ್ಮಲ್ಲಿ ಇದೆಯೋ ಇಲ್ಲ ನೋಡ್ಕೊಳ್ಳಿ. ಎರಡೂ ಇದೆ, ಹಾಗಾಗಿ ನಾವು ಇದನ್ನು ಮುಂದುವರಿಬೋದು. ಸೊ ದಿಸ್ ಇಸ್ ಕೀಪಿಂಗ್ ಥಿಂಗ್ಸ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ವಿಲ್ ಎಕ್ಸ್ಪ್ರೆಸ್ ದ ಈಕ್ವೇಷನ್ in ax is equal to b form. So we have this to be 5, 7, 2 and 3, x and y is equal to 4 and 5. So solution ಕಂಡುಹಿಡಿಯೋದು ಮೊದಲೇದಾಗಿ ನಾವು ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಬೇಕು, ಸರಿನಾ? ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡು ಮುಂದುವರಿಬೇಕಾಗುತ್ತೆ. ಇದರ ಮಾಡ್ಯುಲಸ್ ತೊಗೊಂಡು ಮುಂದುವರಿಬೇಕು. ಸೊ ಇದು 15, 14, 1 ವಿಚ್ ಇಸ್ ನಾಟ್ ಈಕ್ವಲ್ ಟು 0. ದಿಸ್ ಇಂಪ್ಲೈಸ್ ದ ಈಕ್ವೇಷನ್ಸ್ ಹ್ಯಾವ್ ಸೊಲ್ಯೂಷನ್. ಅಲ್ವಾ? ಇವಾಗ ಮತ್ತು ಮುಂದೆ ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿಯಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ತಿರ್ಗಾ ಯು ಹ್ಯಾವ್ ಟು ಕನ್ಸಿಡರ್ ದ ಸೇಮ್ ಥಿಂಗ್. ಹೇಗೆ ಕಂಡುಹಿಡಿಯೋದು ಅಡ್ಜಾಯಿಂಟ್ ಆಫ್ ಎ? ಇಲ್ಲಿ ನೋಡಿ, ಇಲ್ಲಿ ಇವೆರಡು ಸ್ವೈಪ್ ಮಾಡಬೇಕು ಮತ್ತು ಇವೆರಡನ್ನ ನೆಗೆಟಿವ್ ಸೈನ್ ಕನ್ವರ್ಟ್ ಮಾಡ್ಕೊಬೇಕು, ಅಲ್ವಾ? ಸೊ ಇವಾಗ ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ ಎ ಇನ್ವರ್ಸ್ ಇಂಟು ಬಿ ಮಾಡಲೇಬೇಕಾಗುತ್ತೆ ನಾವು, ಸರಿ ತಾನೆ? ಸೊ ಎ ಇನ್ವರ್ಸ್ ಬಿ ಮಾಡೋದಕ್ಕೆ ಎ ಇನ್ವರ್ಸ್ ಅಂತ ಹೇಳಿದಂದರೆ ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಬೇಕು ಡಿವೈಡೆಡ್ ಬೈ ಯೋರ್ ಡಿಟರ್ಮಿನೆಂಟ್ ಆಫ್ ಎ. ಸೊ ಹಾಗಾಗಿ ಇದನ್ನು ಹುಡುಕಬೇಕಾಗುತ್ತೆ. ಅಡ್ಜಾಯಿಂಟ್ ಆಫ್ ಎ ಈ ರೀತಿಯಲ್ಲಿ ಕಂಡುಹಿಡಿತೀವಿ. ಇವೆರಡು ಸ್ವೈಪ್ ಮಾಡಬೇಕು, ಇವೆರಡು ಸೈನ್ ಚೇಂಜ್ ಮಾಡಬೇಕು. ಸೊ ಕೊನೆಯದಾಗಿ ಯೋರ್ ಇನ್ವರ್ಸ್ ವಿಚ್ ಇಸ್ ಅಡ್ಜಾಯಿಂಟ್ ಆಫ್ ಎ ಇಂಟು ಯೋರ್ ಡಿಟರ್ಮಿನೆಂಟ್ ಆ್ಯಂಡ್ ದಿಸ್ ಇಸ್ ದ ಸೇಮ್. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಡಿಟರ್ಮಿನೆಂಟ್ ಬಂದು 1, ಅಲ್ವಾ? ಸೊ ಕೊನೆಯದಾಗಿ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ ವಿಚ್ ಇಸ್ 3 minus 7 minus 2 and 5 times of 4 and 5. Since the result is ಇಂಥದ್ದಿದು 2/1, ಸೊ ನಾವಿಲ್ಲಿ ಎಕ್ಸ್ ವೈನ ವಿ ಕೆನ್ ಈಕ್ವೇಟ್. ಏನು ಬರುತ್ತಿಲ್ಲ? ಸೊ ಇಲ್ಲಿವಾಗ 12 ಮತ್ತು -5 -15 -10, 15 ಅಲ್ಲ 10, ಮತ್ತಿದು 28, 25, 2, 3. ಇದು ರೆಡಿ ಇದೆ. ಸೊ ಕೊನೆಯದಾಗಿ ಆ್ಯಸ್ ದ ಮ್ಯಾಟ್ರಿಕ್ಸ್ ಆರ್ ಸೇಮ್, ಆನ್ ಕಂಪೇರಿಂಗ್ ಆರ್ ಸೇಮ್ ಅಂತ ಹೇಳೋದು ಬೇಡ, ಈಕ್ವಲ್ ಅಂತ ಹೇಳೋಣ. ಆನ್ ಕಂಪೇರಿಂಗ್ ದ ಎಲಿಮೆಂಟ್ಸ್ ಏನು ಬರ್ತಿಲ್ಲಿ? ಎಕ್ಸ್ ಇಸ್ ಈಕ್ವಲ್ ಟು 2 ಮತ್ತು ವೈ ಇಸ್ ಈಕ್ವಲ್ ಟು -3 ಅಂತ ಹೇಳಿ ಉತ್ತರ ಬರುತ್ತೆ. ಅಷ್ಟೇ.